ಎವ್ರಿವನ್, ನಾನು ಇವತ್ತು ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಅಕೌಂಟ್ ಬಂದು ಹೆಣ್ಮಕ್ಳಿಗೆ ಅಂತ ಇರೋ ಸ್ಪೆಸಿಫಿಕ್ ಆಗಿ ಹೆಣ್ಮಕ್ಳಿಗೆ ಅಂತಾನೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ನ ಓಪನ್ ಮಾಡೋದಕ್ಕೆ ಫಸ್ಟು ತಂದೆ ಅಥವಾ ತಾಯಿ ಇಂಡಿಯಾದಲ್ಲೇ ಇರಬೇಕು, ನಾನ್ ರೆಸಿಡೆಂಟ್ ಆಗಿರಬಾರ್ದು, ರೆಸಿಡೆಂಟೇ ಆಗಿರಬೇಕು. ಮಗುಗೆ ತಂದೆ ಅಥವಾ ತಾಯಿಗೆ 3 ಜನ ಹೆಣ್ಮಕ್ಳಿದ್ರೆ 3 ಜನದ್ದು ಸಹ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ನ ಓಪನ್ ಮಾಡೋದಕ್ಕಾಗಲ್ಲ. ಕೇವಲ ಇಬ್ಬರು ಹೆಣ್ಮಕ್ಳದ್ದು ಮಾತ್ರ ನೀವು ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ನ ಓಪನ್ ಮಾಡ್ಬೋದು. ಬನ್ನಿ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಅಕೌಂಟ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತಪ್ಪ ಅಂದರೆ 8.2% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಈ ಅಕೌಂಟಿಗೆ. ಓಕೆನಾ. ಈ ಅಕೌಂಟು ಸ್ಟಾರ್ಟಿಂಗ್ ನೀವು ಏನಾದರೂ ಇನ್ ಕೇಸ್ ಇವತ್ತೇನಾದರೂ ಓಪನ್ ಮಾಡಿದ್ರೆ ನೆಕ್ಸ್ಟ್ 21 ಇಯರ್ಸ್ವರೆಗೂ ಈ ಅಮೌಂಟ್ನ ನೀವು 21 ಇಯರ್ಸಿಗೆ ಮೆಚುರಿಟಿ ಆಗುತ್ತೆ. ನೀವು ಈ ಇವತ್ತೇನಾದರೂ ಇದನ್ನು ಓಪನ್ ಮಾಡಿದರೆ ಈ ಅಕೌಂಟ್ನ ನೆಕ್ಸ್ಟ್ 15 ಇಯರ್ಸ್, ಈ ಡೇಟಿಗೆ 15 ಇಯರ್ಸ್ ಯಾವಾಗ ಆಗುತ್ತೋ ಅಲ್ಲಿವರೆಗೂ ನೀವು ಇದಕ್ಕೆ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಿ ನೀವು 15 ಇಯರ್ಸ್ ಡೆಪಾಸಿಟ್ ಮಾಡಿ ಇನ್ 5 ಇಯರ್ಸ್ ಮೆಚುರಿಟಿ ಆಗೋದಕ್ಕೆ ನೀವು ಕಟ್ಟಿರೋ ಅಷ್ಟು ಅಮೌಂಟ್ನ ಹಾಗೆ ಬಿಟ್ಬಿಡಬೇಕು. ನಂತರ ಅದು 21 ಇಯರ್ಸ್ ಆದಮೇಲೆ ನಿಮಗೆ ಪೂರ್ತಿ ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರೋ ಅದಕ್ಕೆ 8.2% ಇಂಟ್ರೆಸ್ಟ್ ಸೇರಿಸಿ ನಿಮಗೆ ಮೆಚುರಿಟಿ ಅಮೌಂಟು ತುಂಬ ಹೈಕಾಗೆ ಸಿಗುತ್ತೆ. ಹೇಗಪ್ಪ ಅಂದರೆ ನೀವು ಮಿನಿಮಮ್ ಡೆಪಾಸಿಟ್, ಈ ಅಕೌಂಟ್ ಮಿನಿಮಮ್ ಡೆಪಾಸಿಟ್ ಎಷ್ಟಪ್ಪ ಅಂದರೆ 250 ರುಪೀಸ್, ಕೇವಲ 250 ರುಪೀಸ್ ಮಾತ್ರ ಮಿನಿಮಮ್ ಡೆಪಾಸಿಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಮೌಂಟ್ ಬಂದರೂ ಇದ್ರದ್ದು 1,50,000. ಅಂದರೆ ನೀವು ಒಂದು ಫೈನಾನ್ಷಿಯಲ್ ಇಯರ್ ಒಳಗಡೆ ನೀವು 1,50,000 ಡೆಪಾಸಿಟ್ ಮಾಡ್ಬೋದು. ಅದ್ರ ಮೇಲೆ ನೀವು ಅಮೌಂಟ್ನ ಪೇ ಮಾಡೋದಕ್ಕೆ ಆಗಲ್ಲ. ಮಿನಿಮಮ್ಮು 250 ರುಪೀಸ್ ಆಗಿರುತ್ತೆ, ಮ್ಯಾಕ್ಸಿಮಮ್ 1,50,000. ಮಿನಿಮಮ್ ಅಂದರೆ ನೀವು 1 ವರ್ಷಕ್ಕೆ, ಈ ವರ್ಷ ಓಪನ್ ಮಾಡಿಬಿಟ್ಟಿದ್ದೀರಾ ಅಕೌಂಟು, ನೆಕ್ಸ್ಟ್ ನೀವು ಕಟ್ಟೋದು ಮರ್ತುಬಿಟ್ಟಿರ್ತೀರಾ ಅಥವಾ ದುಡ್ಡಿರಲ್ಲ, ಏನೋ ಒಂದು ಕಟ್ಟಿರಲ್ಲ. ಇನ್ ಕೇಸ್ ನೀವು ಕಟ್ಟದೇಲೆ ಹಾಗೆ ಬಿಡಬಾರ್ದು. ಕಟ್ಟದೇಲೆ ಹಾಗೆ ಬಿಟ್ಟರೆ ಅಕೌಂಟ್ ಇನ್ಯಾಕ್ಟಿವ್ ಆಗಿಬಿಟ್ಟಿರುತ್ತೆ. ಅಟ್ಲೀಸ್ಟ್ ನಿಮ್ಮ ಹತ್ರ 250 ರುಪೀಸ್ ಆದರೂ 1 ವರ್ಷಕ್ಕೆ ಒಂದ್ಸಲ ಪೇ ಮಾಡಿರಲೇಬೇಕು. 1 ವರ್ಷಕ್ಕೆ ಒಂದ್ಸಲ 250 ರುಪೀಸ್ ಪೇ ಮಾಡಿದರೆ ನಿಮ್ಮ ಅಕೌಂಟು ಆ್ಯಕ್ಟಿವಲ್ಲಿ ಇರುತ್ತೆ 15 ಇಯರ್ಸ್ವರೆಗೂ. ಏನಪ್ಪ ಇದ್ರದ್ದು ನಿಮಗೆ ಹೇಳ ನಾನು ಏನಂದರೆ, ಇವಾಗಿರೋ ಜನ್ರೇಷನಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ ಇದೆ. ಹೈಯರ್ ಎಜುಕೇಷನ್ಗಾಗಿರ್ಬೋದು ಅಥವಾ ಮ್ಯಾರೇಜ್ ಮಾಡೋದಕ್ಕಾಗಿರ್ಬೋದು. ನಿಮಗೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ನೀವು ಒಟ್ಟಿಗೆ ಹೆಣ್ಮಕ್ಳು ದೊಡ್ಡವರಾದಮೇಲೆ ಒಟ್ಟಿಗೆ ನೀವು ಅಮೌಂಟ್ನ ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ. ಮನೆ ನಡೆಸೋದೇ ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ನೀವು ದುಡಿಯೋರಾಗಿದ್ದರೆ ಸ್ಯಾಲ್ರಿ ಇಬ್ರಿಗೂ, ಗಂಡ ಅಥವಾ ಹೆಂಡತಿಗೆ ಇಬ್ರಿಗೂ ಸ್ಯಾಲ್ರಿ ಬರ್ತಿದ್ರೆ ಯಾರ್ದಾದ್ರೂ ಒಬ್ರದ್ದು ಅಟ್ಲೀಸ್ಟ್ 5,000 ಆದರೂ ನೀವು ಮಂತ್ಲಿ ಮಗು ಹೆಸರಲ್ಲಿ ಸೇವಿಂಗ್ಸ್ ಅಂತ ಮಾಡಿದ್ರೆ ನಿಜ ಹೇಳ್ತೀನಿ, ನಿಮಗೆ 21 ಇಯರ್ಸಿಗೆ ಮಗು ಬಗ್ಗೆ ಯಾವುದೇ ಟೆನ್ಷನ್ ಇರಲ್ಲ. ತುಂಬ ಕೂಲಾಗಿ ಹ್ಯಾಂಡ್ಲು ಮಾಡ್ಬೋದು. ಅವ್ರ ಮದುವೆಗಾಗಿರ್ಬೋದು, ಹೈಯರ್ ಎಜುಕೇಷನ್ಗಾಗಿರ್ಬೋದು. ನೀವು ಇನ್ ಕೇಸ್ ಹೈಯರ್ ಎಜುಕೇಷನ್ಗೆ SLC ಆದಮೇಲೆ 10th ಮುಗಿದ ಮೇಲೆ ಅವರಿಗೆ ಹೈಯರ್ ಎಜುಕೇಷನ್ ಏನಾದರೂ ಕೊಡಿಸ್ಬೇಕು ಅನ್ನೋದಾದರೆ ನೀವು ಅಟ್ಲೀಸ್ಟ್ ಹೈಯರ್ ಎಜುಕೇಷನ್ಗೆ ಕೊಡಿಸ್ತಿದ್ದೀವಿ ಅಂದ್ಬಿಟ್ಟು ನೀವು ಏನಾದರೂ ಪ್ರೂಫ್ ತೊಗೊಬಂದರೆ, ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅಂತ ಪ್ರೂಫ್ ತೊಗೊಬಂದರೆ ನೀವು ಕಟ್ಟಿರೋ ಅಷ್ಟು ಅಮೌಂಟ್ನ ಸಹ ನೀವು ವಿಡ್ರಾ ಮಾಡ್ಕೋಬೋದು. ವಿತ್ ಇಂಟ್ರೆಸ್ಟ್ ಸೇರಿಸಿ ನೀವು ವಿಡ್ರಾ ಮಾಡ್ಕೋಬೋದು. ಇನ್ ಕೇಸ್ ಎಜುಕೇಷನ್ಗಿಲ್ಲ ಅಂತ ಹೇಳಿದ್ರೆ, ಬೇಗ ಮದುವೆ ಮಾಡಿಬಿಡ್ತೀವಿ ಅಂದರೆ 18 ಇಯರ್ಸ್ ಆದಮೇಲೆ ಮದುವೆ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರು ಸಹ ನೀವು ಕಟ್ಟಿರೋ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು. ಇಷ್ಟು ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟು ಬೆನಿಫಿಟ್ಸ್ ಆಗಿರುತ್ತೆ. ಇದು ಹೇಗಪ್ಪ ಅಂದರೆ, ನಿಮಗೆ ಗೊತ್ತಲ್ಲ, ಒಟ್ಟಿಗೆ ಅಂತೂ ಸೇವಿಂಗ್ಸ್ ಅಂತೂ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಹತ್ರ ಎಷ್ಟಿದೆ ಅಷ್ಟೂ ಕಟ್ಟಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ 500, 1000, 2000 ಹೀಗೆ ನೀವು ಈ ಮಂತ್ 500 ಕಟ್ಟಿದ್ರೆ ನೆಕ್ಸ್ಟ್ ಮಂತ್ ನಿಮ್ಮ ಹತ್ರ 1000 ಇದ್ದರೆ 1000 ಸಹ ಪೇ ಮಾಡ್ಬೋದು. ಮಂತ್ಲಿ ಎಷ್ಟು ಕಟ್ತಿರೋ ಅಷ್ಟೇ ಕಟ್ಟಿ ಅಂತಲೂ ಹಾಗೆ ಇಲ್ಲ. 500 ಕಟ್ಟಲಿಲ್ಲ, ಈ ಮಂತ್ 500 ಕಟ್ಟಿದರೆ ನೆಕ್ಸ್ಟ್ ಮಂತ್ 1000 ಕಟ್ಟಿ, ಈ ಮಂತ್ 500 ಕಟ್ಟಿದರೆ ನೆಕ್ಸ್ಟ್ ಮಂತ್ 200 ಕಟ್ಟಿ. ಹಾಗೆ ನಿಮ್ಮ ಹತ್ರ ಎಷ್ಟು ಸೇವಿಂಗ್ಸ್ ಇದೆ. ಇನ್ನೊಂದು ಬೆನಿಫಿಟ್ಸ್ ಏನಪ್ಪ ಅಂದರೆ, ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರೋ ಅಷ್ಟು ರಿಟರ್ನ್
ಜಾಸ್ತಿ ತೊಗೋಬೋದು. ನೀವು ಎಷ್ಟು ಬೆನಿಫಿಟ್ಸ್ ಮಾಡ್ತೀರೋ ಜಾಸ್ತಿ ರಿಟರ್ನ್ ಅಮೌಂಟ್ ನಿಮಗೆ ಸಿಗುತ್ತೆ. ನೀವು ಕಡಿಮೆ ಬೆನಿಫಿಟ್ಸ್ ಡೆಪಾಸಿಟ್ ಮಾಡಿದಷ್ಟು ನಿಮಗೆ ಕಡಿಮೆ ಅಮೌಂಟ್ ಸಿಗುತ್ತೆ. ಜಾಸ್ತಿ ಡೆಪಾಸಿಟ್ ಮಾಡಿದಷ್ಟು ಜಾಸ್ತಿ ಅಮೌಂಟ್ ಸಿಗುತ್ತೆ. ಕಡಿಮೆ ಡೆಪಾಸಿಟ್ ಮಾಡಿದಷ್ಟು ಕಡಿಮೆ ಡೆಪಾಸಿಟ್ಸ್ ವಿಡ್ರಾ ಅಮೌಂಟ್ಸ್ ನಿಮಗೆ ಸಿಗುತ್ತೆ. ಇದು ನಿಜ ಹೇಳ್ತೀನಿ, ಒಳ್ಳೆಯೇ ಬೆನಿಫಿಟ್ಸ್ ಇರೋ ಅಕೌಂಟು. ನಾನು ಹೇಳ್ತಾ ಇರೋದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಹೆಣ್ಮಕ್ಳಿರೋರಂತೂ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ದು. ಯಾರ್ಯಾರ ಮನೇಲಿ 10 ಇಯರ್ಸ್ ಒಳಗಡೆ, ಬಿಲೋ 10 ಇಯರ್ಸ್ ಒಳಗಡೆ ಹೆಣ್ಮಕ್ಳಿದ್ದಾರೆ ಅವರೆಲ್ಲ ಹೋಗಿ ನಿಮ್ಮ ಹತ್ರ ಇರೋ ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡಿ. ಏನಿಲ್ಲ, 2 ಅಕೌಂಟ್ ಓಪನಿಂಗ್ ಫಾರ್ಮ್ ಕೊಡ್ತಾರೆ. ಒಂದು ಡೀಟೇಲ್ಸ್ ಫಿಲ್ ಮಾಡೋದಕ್ಕೆ, ಫೋಟೋ ಮತ್ತು ಅದನ್ನು ಅಂಟಾಕೋದಕ್ಕೆ ನಾಮಿನೇಷನ್ ಕಂಪಲ್ಸರಿ ಬರ್ತಿರಬೇಕು. ಏನಿಲ್ಲ, ತಂದೆ ಅಥವಾ ತಾಯಿಗೆ ಯಾರಾದರೂ ಇಬ್ಬರಲ್ಲೊಬ್ಬರು ನಾಮಿನೇಷನ್ ಆಗಿರಬೇಕು. ಇನ್ನೊಂದು KYC ಫಾರ್ಮ್, 2 ಫಾರ್ಮ್ ಕೊಡ್ತಾರೆ ಅಷ್ಟೇ. 2 ಫಾರ್ಮಲ್ಲಿ ನೀವು ಫಿಲ್ ಮಾಡಿಬಿಟ್ಟು ನಿಮ್ಮ ಸೇಮ್ ಆಧಾರ್ ನಂಬರು, ಪ್ಯಾನ್ ನಂಬರು, ಅಡ್ರೆಸ್ ಅದೆಲ್ಲ ಮೊಬೈಲ್ ನಂಬರ್ ಅದೆಲ್ಲ ಹಾಕ್ಬಿಟ್ಟು ಸಿಗ್ನೇಚರ್ ಮಾಡಿಬಿಟ್ಟು KYC ಫಾರ್ಮಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಸೇಮ್ ಅಲ್ಲೇ ಕೊಟ್ಟಿರ್ತಾರೆ. ತುಂಬ ಈಸಿಯಾಗಿರುತ್ತೆ ಇದು ಅಕೌಂಟ್ ಓಪನ್ ಮಾಡೋದು. ಫಿಲ್ ಮಾಡಿಬಿಟ್ಟು ಆಧಾರ್ ಕಾರ್ಡ್ ಜೆರಾಕ್ಸು, ಪ್ಯಾನ್ ಕಾರ್ಡ್ ಜೆರಾಕ್ಸು, ವರ್ಜಿನ್ ಮತ್ತು ಮಗುದು ಬರ್ತ್ ಸರ್ಟಿಫಿಕೇಟ್ ಜೆರಾಕ್ಸು, ಆಧಾರ್ ಜೆರಾಕ್ಸು, ಮಗುದು 3 ಫೋಟೋ, ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರು ಓಪನ್ ಮಾಡ್ತಾರೋ ಅವ್ರದ್ದು 3 ಫೋಟೋ, ಇಷ್ಟು ತೊಗೊಂಡೋಗ್ಬಿಟ್ಟು ಇವತ್ತೇ ಓಪನ್ ಮಾಡಿ. ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ತುಂಬಾ ಬೆನಿಫಿಟ್ಸ್ ಇರೋ ಅಕೌಂಟು. ಆದಷ್ಟು ಬೇಗ ಯಾರ್ಯಾರು ಈ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅವರೆಲ್ಲ SSA ಅಕೌಂಟ್ನ ಬೇಗ ಓಪನ್ ಮಾಡ್ಕೊಳ್ಳಿ. ಹಾಗೆ ಡೆಪಾಸಿಟ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಅಕೌಂಟು. ನೆಕ್ಸ್ಟು ನಿಮಗೆ ಇನ್ ಕೇಸ್ ಮಗು ಏನೂ ಆಗೋದು ಬೇಡ, ಅಥವಾ ತಂದೆ ತಾಯಿ ಏನಾದರೂ ಇನ್ ಕೇಸ್ ನಮ್ಮ ದುರದೃಷ್ಟವಶಾತ್ ನಮಗೇನಾದರೂ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಹೆಸ್ರಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡ್ರೆ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ತಂದೆ ತಾಯಿ ಅಟ್ಲೀಸ್ಟ್ ಹೋಗೋ ಟೈಮಲ್ಲಿ ಈ ಥರ ಮಾಡೋಗಿದ್ದಾರೆ ಅಂತ ಅವ್ರು ಒಂಟಿ ಆದಾಗ ನಿಮ್ಮದೊಂದು ಸ್ವಲ್ಪ ನೆನಪಿಸ್ಕೊತಾರೆ ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗೆ ಬೇಗನೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಓಕೆ.